ಸಚಿವ ಸ್ಥಾನಕ್ಕೆ ಬಿ ನಾಗೇಂದ್ರ ರಾಜೀನಾಮೆ ಕೊಟ್ಟಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ರಿಗೆ ತಮ್ಮ ರಾಜೀನಾಮೆ ಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ ಬಿ ನಾಗೇಂದ್ರ. ಗೃಹ ಕಚೇರಿ ಕೃಷ್ಣದಲ್ಲಿ ಭೇಟಿಯಾಗಿ ಪತ್ರ ಸಲ್ಲಿಸಿದ್ದಾರೆ. ತಮ್ಮ ರಾಜೀನಾಮೆ ಪತ್ರವನ್ನ ಕೊಟ್ಟಿದ್ದಾರೆ. ಸಚಿವ ಸ್ಥಾನಕ್ಕೆ ಯೋಜನೆ ಮತ್ತು ಸಾಂಖ್ಯಿಕ ಸಚಿವರಾಗಿದ್ರು ನಾಗೇಂದ್ರ. ಡಿಕೆ ಶಿವಕುಮಾರ್ ಸಂಪುಟದಲ್ಲಿ ನಾಗೇಂದ್ರ ರಾಜೀನಾಮೆ ಪತ್ರವನ್ನ ಸಿಎಂ ಡಿಕೆ ಶಿವಕುಮಾರ್ ಗವರ್ನರ್ಗೆ ರವಾನಿಸಲಿದ್ದಾರೆ. 25 ದಿನ ಆಗಿತ್ತು. ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ಬಳಿಕ ಸಂಪುಟ ರಚನೆ ಆಗೋದಕ್ಕೆ ಎಷ್ಟೆಲ್ಲ ಸರ್ಕಸ್ ಆಯಿತು ಅನ್ನೋದನ್ನು ನೋಡಿದ್ವಿ. ಆ ಸಂದರ್ಭದಲ್ಲಿ ಮತ್ತೆ ನಾಗೇಂದ್ರ ಅವರನ್ನ ಸಂಪುಟಕ್ಕೆ ಸೇರಿಸಿಕೊಂಡ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಂದಿನಿಂದಲೇ ವಿಪಕ್ಷಗಳು ಇದಕ್ಕೆ ಸಂಬಂಧಪಟ್ಟ ಹಾಗೆ ಟೀಕಾ ಪ್ರಹಾರ ನಡೆಸೋದಕ್ಕೆ ಶುರು ಮಾಡಿದ್ವು. ದಲಿತರ ವಿಚಾರವಾಗಿ ಬಿಜೆಪಿ ಅನ್ಯಾಯ ಮಾಡ್ತಾ ಇದೆ, ಸತ್ಯಕ್ಕೆ ದೂರವಾದ ವಿಚಾರ ಇಟ್ಕೊಂಡು ಅನ್ಯಾಯ ಮಾಡ್ತಾ ಇದೆ. ಹೀಗಂತ ಬೆಂಗಳೂರಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನನಗೂ ಕೂಡ ಮನಸ್ಸಿಗೆ ತುಂಬಾ ನೋವಾಗ್ತಾ ಇದೆ. ಒಂದೇ ವಿಚಾರಕ್ಕೆ ಎರಡೆರಡು ಬಾರಿ ರಾಜೀನಾಮೆ ಕೊಟ್ಟಿದ್ದಾರೆ ನಾಗೇಂದ್ರ. ಸುಳ್ಳು ಆರೋಪಕ್ಕೆ ನಾಗೇಂದ್ರ ರಾಜೀನಾಮೆ ಕೊಡಬೇಕಾಗಿದೆ. ನಾನು ತ್ಯಾಗಕ್ಕೆ ಸಿದ್ಧ ಅಂತ ಇದ್ರು, ಅದನ್ನ ಈಗ ಸಾಬೀತು ಮಾಡಿದ್ದಾರೆ. ಆದಷ್ಟು ಬೇಗ ಆರೋಪ ಮುಕ್ತರಾಗ್ತಾರೆ ಅಂತ ಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯಿಸಿದ್ದಾರೆ. ಇಂದಿನಿಂದ ತಾವೆಲ್ಲ ಅನೇಕ ಪ್ರಶ್ನೆಗಳನ್ನು ನಾನು ಕೇಳ್ತಾ ಇದ್ರಿ. ನಮ್ಮ ಮಂತ್ರಿಗಳಂತ ನಾಗೇಂದ್ರ ಅವರು ಸಾಯಂಕಾಲ ಮಾಧ್ಯಮ ಉದ್ದೇಶಿಸಿ ಮಾತನಾಡಿದ್ರು ಅಂತೇಳಿ ನನಗೆ ತಿಳಿತು. ಅದಾದಮೇಲೆ ಬಂದು ಈಗ ನನ್ನನ್ನು ಭೇಟಿ ಮಾಡಿದ್ದಾರೆ. ಭೇಟಿ ಮಾಡಿ ರಾಜೀನಾಮೆ ಪಕ್ಷದ ಹಿತದೃಷ್ಟಿಯಿಂದ, ಪಕ್ಷಕ್ಕೆ ಮುಜುಗರ ಆಗಬಾರ್ದು, ನಿಮಗೆ ಮುಜುಗರ ಆಗಬಾರ್ದು ಅಂಥೇಳಿ ನನ್ನಿಂದ ಒಂದು ವಾರ ಸದನ ಹೋಯ್ತು. ಇಂಥ ಘಟನೆ ಆಗಬಾರ್ದು ಅಂಥೇಳಿ ಭಾಳ ನೋವಿನಿಂದ ಅವರ ದುಃಖ ದುಮಾನ ಜೊತೆಯಲ್ಲಿ ರಾಜೀನಾಮೆಗೆ ಇಂಗಿತವನ್ನು ವ್ಯಕ್ತಪಡಿಸಿದ್ದಾರೆ. ಸೊ ನನಗೂ ಕೂಡ ಮನಸ್ಸಿಗೆ ಭಾಳ ನೋವಾಗ್ತಾ ಇದೆ. ಒಬ್ಬ ಪರಿಶಿಷ್ಟ ಜಾತಿ, ಒಬ್ಬ ಬಿಜೆಪಿ ಒಬ್ಬ ಸೀನಿಯರ್ ಮುಖಂಡರ ಮೇಲೆ 2 ಬಾರಿ ಹೋರಾಟ ಮಾಡಿ ಚುನಾವಣೆ ಗೆದ್ದವರಿಗೆ ಸತ್ಯಕ್ಕೆ ದೂರವಾದಂಥ ವಿಚಾರವನ್ನು ಮುಂದಿಟ್ಟುಕೊಂಡು ಯಾವ ರೀತಿ ಬಡಜನತೆ ಬಗ್ಗೆ, ದಲಿತರ ಬಗ್ಗೆ ಅನ್ಯಾಯವನ್ನು ಬಿಜೆಪಿ ಮಾಡ್ತಾ ಇದೆ ಅನ್ನೋದಕ್ಕೆ ಒಂದೇ ವಿಚಾರಕ್ಕೆ 2 ಬಾರಿ ರಾಜೀನಾಮೆ ಯಾರು ಕೊಟ್ಟಿದ್ದಾರೆ ಈ ದೇಶದಲ್ಲಿ ಅಂತಂದರೆ ಸುಳ್ಳು ಆರೋಪಕ್ಕೆ. ಇವತ್ತು ನನ್ನ ಸಹೋದ್ಯೋಗಿ ನಾಗೇಂದ್ರರವರು ಸೊ ಪಕ್ಷಕ್ಕೋಸ್ಕರ ನಾನು ಯಾವಾಗಲೂ ಹೇಳ್ಕೊಂಡು ಬಂದೆ, ಎಲ್ಲ ತ್ಯಾಗಕ್ಕೂ ಅವರು ಬದ್ಧರಾಗಿದ್ದಾರೆ ಅಂತೇಳಿ. ಸೊ ಅವರು ಅದನ್ನು ಇವತ್ತು ಪ್ರೂವ್ ಮಾಡಿದ್ದಾರೆ. ನನಗೆ ವಿಶ್ವಾಸ ಇದೆ ಆದಷ್ಟು ಜಲ್ದಿ ಅವರು ಆರೋಪದಿಂದ ಮುಕ್ತ ಆಗ್ತಾರೆ ಅಂತ. ಗವರ್ನರ್ ಅವರು ಕೂಡ ನನಗೆ ಪ್ರಾಸಿಕ್ಯೂಷನ್ ಪರ್ಮಿಷನ್ಗೆ ಬರೆದಿದ್ದಾರೆ. ಇನ್ನು ಅನೇಕದ್ದು ಬರೋದಿದೆ, ನನಗೂ ಇನ್ನು ಅನೇಕ ಕಳಿಸ್ಕೊಡೋಂಥದ್ದು ಕೂಡ ಇದೆ. ನಾನು ಅದೆಲ್ಲ ಹೇಳಕ್ಕೆ ಹೋಗುವುದಿಲ್ಲ ನಾನು. ಸೊ ನಾನು ಕಾನೂನು ಚೌಕಟ್ಟಿನಲ್ಲಿ ಅದೇನು ಮಾಡಬೇಕು ಅಂತೇಳಿ, ಕಾನೂನು ಏನು ಹೇಳ್ತದೆ ಅಂತೇಳಿ ನಾನು, ಯಾಕೆಂದರೆ ಒಬ್ರಿಗೊಂದು ಇನ್ನೊಬ್ರಿಗೊಂದು ಮಾಡೋಕ್ಕಾಗೋದಿಲ್ಲ, ಕಾನೂನು ಕೇಳಲೇಬೇಕಾಗ್ತದೆ. ನನ್ನ ಕಾನೂನು ಚೌಕಟ್ಟಿನಲ್ಲಿ ಏನೇನು ಇದೆ ಅನ್ನೋ ಪರಿಶೀಲನೆ ಮಾಡಿ